ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ನಿಮಗೆ ತುಂಬ ಸಿಂಪಲಾಗಿ ಹಾಗಲಕಾಯಿ ಚಿಪ್ಸ್ ಹೇಗೆ ಮಾಡೋದಂತ ಹೇಳ್ತಾ ಇದ್ದೇವೆ. ಬನ್ನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡುವ. ಇದು ನಿಮಗೆ ಈವ್ನಿಂಗ್ ಟೀಗೆ ಸ್ನ್ಯಾಕ್ ಆಗಿ ಕೂಡ ಬಳಸ್ಬೋದು. ತುಂಬ ಈಸಿಯಾಗಿ ನಾನು ಈ ರೆಸಿಪಿ ಹೇಳ್ತಾ ಇದ್ದೇನೆ, ಸ್ವಲ್ಪನೂ ಕಹಿ ಆಗೋದಿಲ್ಲ. ನಾನು ಹಾಗಲಕಾಯಿಯನ್ನು ಈ ಥರ ರೌಂಡ್ ಕಟ್ ಮಾಡಿ ಅದರ ಬೀಜ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ವಾಮ್ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ನಾನು ಕಟ್ ಮಾಡಿಟ್ಟು ಹಾಗಲಕಾಯಿ ಹಾಕ್ತಾ ಇದ್ದೇನೆ. ಅದನ್ನೀಗ ನಾವು ಸರಿಯಾಗಿ ಮಿಕ್ಸ್ ಮಾಡಿಟ್ಟು 20 ನಿಮಿಷ ನಾವು ಹೀಗೆ ಮುಚ್ಚಿಡುವ. ಈಗ ಒಂದು ಪಾತ್ರೆಗೆ 2 ಕಪ್ಪಿನಷ್ಟು ನಾನು ಕಡಲೆ ಪೌಡರ್ ಹಾಕ್ತಾ ಇದ್ದೀನಿ. 1 ಕಪ್ಪಿನಷ್ಟು ಕಾರ್ನ್ಫ್ಲೋರ್ ಹಾಕ್ತೇನೆ, ಮತ್ತು 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು 1 ಚಿಟಿಕೆ ನಾನು ಇಲ್ಲಿ ಹಿಂಗೆ ಹಾಕ್ತಾ ಇದ್ದೇನೆ, ಮತ್ತು 2 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು. ಇದೆಲ್ಲವನ್ನು ಹಾಕಿ ನಾನು ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕುವ. ನಿಮಗೆ ಇದನ್ನು ಊಟ ಮಾಡುವಾಗ ಮತ್ತು ಟೀ ಸ್ನ್ಯಾಕ್ ಆಗಿ ಕೂಡ ಬಳಸ್ಬೋದು. ತುಂಬ ರುಚಿಯಾಗುತ್ತೆ. ಈ ರೀತಿಯಾಗಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ನೀರು ಕೂಡ ಹಾಕಿ 20 ನಿಮಿಷ ಆಯಿತು ನೋಡಿ. ಈಗ ಇದನ್ನು ನಾವು 1 ಸ್ಪೂನ್ ತಗೊಂಡು ಅದನ್ನು ಸರಿಯಾಗಿ ಇನ್ನೊಂದು ಪಾತ್ರೆಗೆ ಡ್ರೈನ್ ಮಾಡುವ ನೀರನ್ನೆಲ್ಲ. ನೋಡಿ ಈ ರೀತಿಗೆ ತಗೊಂಡು ಹಾಕಬೇಕು. ನೋಡಿ ಈ ರೀತಿಯಾಗಿ ಬ್ಯಾಟರಿಗೆ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ರೆಡಿ ಮಾಡಿ ಮ್ಯಾರಿನೇಟ್ ಮಾಡಿಟ್ಟ ಹಾಗಲಕಾಯಿಯನ್ನು ಹಾಕುವ. ಮೆಲ್ಲನೆ ಈಗ ಇದನ್ನು ಮಿಕ್ಸ್ ಮಾಡುವ ನಾವು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ ಹಾಗಲಕಾಯಿ ಚಿಪ್ಸ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತು ಕಮೆಂಟ್ ಮೂಲಕ ಹೇಗೆ ಆಗಿದೆ ಅಂತ ತಿಳಿಸಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.